ಶ್ರೀ ಗುರು ಬಸವಲಿಂಗಾಯ ನಮಃ. ಮೈಸೂರಿನ ಸುಪ್ರಸಿದ್ಧವಾದಂತಹ ಹೊಸಮಠದ ಲಿಂಗೈಕ್ಯ ಭೂಷಾಂತ ಸ್ವಾಮಿಗಳ ಕರಕಮ್ಮ ಕೊಂಡಾದರಂತಹ ಚಿದಾನಂದ ಸ್ವಾಮಿಗಳವರು ಇಂದು ಲಿಂಗೈಕ್ಯರಾಗಿದ್ದಾರೆ. ಅವರ ಈ ನಿಧನ ಲಿಂಗೈಕ್ಯ ನಮ್ಮ ಮಠಾಧಿಪತಿಗಳ ಎಲ್ಲ ಸಂಕುಲಕ್ಕೆ ಆಘಾತವಾದಂತಹ ವಿಚಾರ. ಅವರ ಇರುವಿಕೆ ನಮಗೆಲ್ಲ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ವಿಧದಲ್ಲೂ ಒಂದು ರೀತಿಯಿಂದ ಬಲ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಯಾವುದೇ ವಿಚಾರವನ್ನ ಅವರು ಧಾರ್ಮಿಕವಾಗ್ಲಿ ಯಾವುದೇ ವಿಚಾರವನ್ನು ಮಾತಾಡಕ್ ಹೊರಟ್ರೆ ಅವರು ಜಿಜ್ಞಾಸು ರೀತಿ ಮಾತಿ ವಿತ್ತಂಡವಾದಕ್ಕೆ ಅವಕಾಶವಿಲ್ಲದೆ ಇದಮಿತ್ತಂ ಅನ್ನೋ ರೀತಿ ಕಟು ನಿರ್ಧಾರಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಅವರ ಜೀವನದ ಶೈಲಿ ನಾವು 1977 ಇಸ್ವಿಲಿ ವಾಣವಿಲಾಸ ರಸ್ತೆಯಲ್ಲಿ ಇರತಕ್ಕಂತಹ ಶಿವರಾತ್ರೀಶ್ವರ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ. ನಮ್ಮ ಗುರುಕುಲದಲ್ಲಿ 28 ಜನ ಒಟುಗಳು ಮೈಸೂರು ನಗರ ಜಿಲ್ಲಾ ಮಠಾಧಿಪತಿಗಳ ಅಭ್ಯಾಸ ಕೇಂದ್ರ, ಸುತ್ತೂರು ಮಠದ ಆಶ್ರಯದಿಂದ ನಡೆಯುವಂತಹ ಕೇಂದ್ರದ ನಾವಿದ್ದು. ಅಲ್ಲಿಗೆ ಇವರು ನಮ್ಮ JSS ಮೇನ್ ಬಿಲ್ಡಿಂಗ್ ಗಿಂತ ಅಲ್ಲಿಗೆ ಇವರು ಮ್ಯಾನೇಜರ್ ಆಗಿದ್ರು. ಅವರು ಬೈಸ್ಕಾಲ್ ತಗೊಂಡು ಬರ್ತಾ ಇದ್ರು. ಚಂದ್ರಶೇಖರ ಸ್ವಾಮಿ ಅಂತ ಅವರ ಹೆಸರು. ಈ ಹೊಸ ಮಠದ ಚಿದಾನಂದಗಳ ಪೂರ್ವಾಶ್ರಮದ ಹೆಸರು ಚಂದ್ರಶೇಖರ ಸ್ವಾಮಿಗಳು. ಆವಾಗಲಿಂದೂ ಕೂಡ ನಾವು ಅವರ ಒಡನಾಟ, ಅವರ ಮಾತು ಕತೆ, ಶೈಲಿ, ವಿದ್ಯಾಭ್ಯಾಸ, ರಾಜೇಂದ್ರ ಸ್ವಾಮಿಗಳಿಗೆ, ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರಿಗೆ ಇವರು ಅಚ್ಚುಮೆಚ್ಚಿನ ಶಿಷ್ಯ. ಅವರ ಜೀವನ ಶೈಲಿಗೆ ಗುರುಕುಲಕ್ಕೆ ಸ್ವಲ್ಪ ದಿನ ಮ್ಯಾನೇಜರ್ ಕೂಡ ಮಾಡಿದ್ರು ನಮ್ಗೆಲ್ಲ ನೋಡ್ಕೊಳ್ಳೋದಕ್ಕೆ. ಹಾಗಾಗಿ ಅವರ ಅಧ್ಯಯನಶೀಲ ಆಗಿರ್ಬೋದು, ಅವರು ನಮ್ಮ ಬಗ್ಗೆ ಹಿತವಚನ ಹೇಳ್ತಾ ಇದ್ದಿರಾವುದು. ಈಗಿನ ಜಗದ್ಗುರುಗಳವರು, ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರು, ಚಿದಾನಂದ ಸ್ವಾಮಿಗಳವರು, ಕುಂದೂರು ಮಠದವರು, ಇವರು 3 ಜನನು ಕೂಡ ವಾಣವಿಲಾಸ ರಸ್ತೆಯಲ್ಲಿ ಇರತಕ್ಕಂಥ ಗುರುಕುಲಕ್ಕೆ ಬಂದು ನಮಗೆಲ್ಲ ಮಾರ್ಗದರ್ಶನಾಗಿ ಹೇಳ್ತಾ ಇದ್ರು. ಅದರಲ್ಲಿ ವಿಶೇಷವಾಗಿ ಕಟುವಾಗಿ ಮಾತಾಡಿ ಶೈಲಿ ಇದೆಯಲ್ಲ, ಅವರು ತುಂಬಾ ಅನನ್ಯವಾದಂತಹ ವಿಷಯಗಳನ್ನ ನಮಗೆಲ್ಲ ಧೈರ್ಯಶಾಲೆಯಾಗಿ ನಡೆಯುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಅವರು ಈ ದಿನ ಲಿಂಗೈಕ್ಯರಾಗಿದ್ದಾರೆ. ಈ ಮಠಕ್ಕೆ ಅವರು ಪೀಠಾಧಿಕಾರ ಆದ ಮೇಲೆ ಈ ಮಠದ ಶೈಕ್ಷಣಿಕವಾಗಿ ಕಾಲೇಜು, ಹಾಸ್ಟೆಲು, ಎಲ್ಲ ರೀತಿಯಿಂದಲೂ ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮದ ಕಾಲೇಜುಗಳನ್ನೆಲ್ಲ ಸ್ಥಾಪನೆ ಮಾಡಿ, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ, ಅಲ್ಲಮ ಪ್ರಭು ಜಯಂತಿ ಮಾಡಿ, ಅಕ್ಕಮಹಾದೇವಿ ಜಯಂತಿ ಮಾಡಿ, ವೀರಶೈವ ಲಿಂಗಾಯತರಿಗೆ ದೀಕ್ಷಾ ಕಾರ್ಯಕ್ರಮ, ಲಿಂಗ ಪೂಜಾ ಕಾರ್ಯಕ್ರಮ, ಶಿವಯೋಗ ಸಹಜ ದರ್ಶನ, ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕೆಲವಾರು ಭಾಷಣಕ್ಕಾಗಿ, ವಿಚಾರ ಮಂಡನೆಗಾಗಿ ನಮ್ಮನ್ನ ಕರೆಸಿಕೊಂಡು ಇಲ್ಲಿ ಅಧ್ಯಯನ ಮಾಡಿಸಿದ್ದಾರೆ. ಹಾಗಾಗಿ ಈ ಮಠದ ಪರಂಪರೆಗೆ ನಾವು ಕೂಡ ನಮ್ಮ ಮಠದ 3ನೇ ಗುರುಗಳು ಇಮ್ಮಡಿ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮಿಗಳು ಅಂತ ನನ್ನ ಹೆಸರು. ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮಿಗಳು ಅನ್ನೋರು ಈ ಮಠದಲ್ಲಿದ್ದು, ಅವ್ರನ್ನ ಅವತ್ತಿನ ಬಸಲಿಂಗ ಸ್ವಾಮಿಗಳವರು ನಮ್ಮ ಮಠಕ್ಕೆ ಅಮರಿನ ತಂದು ಮಾಡಿದ್ರು. ಹಾಗಾಗಿ ಹುಲ್ಲಳ್ಳಿ ಮಠದ ಪರಂಪರೆ, ಈ ಹೊಸ ಮಠದ ಪರಂಪರೆ ಎರಡೂ ಒಂದೇ, ಸಕಾಲಿಕವಾಗಿದೆ. ಈ ಚಿದಾನಂದ ಸ್ವಾಮಿಗಳಿಗೆ ಆಶ್ರಮಾಧಿಕಾರ ಆಗ್ಬೇಕಾದ್ರೆ ನಮ್ಮ ಗುರುಗಳು ಸದಾಶಿವ ಸ್ವಾಮಿಗಳ ಪಾತ್ರ ಅನನ್ಯವಾಗಿ, ಅವರೇ ನಮ್ಮ ಗುರುಗಳು ಸದಾಶಿವ ಸ್ವಾಮಿಗಳು ನಿಂತು ಇವರ ಪಟ್ಟಾಧಿಕಾರವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರು. ಆಗ ನಾವೆಲ್ಲ ಮರಿಯಾಗಿ ಓಡಾಡ್ಕೊಂಡಿದ್ವಿ. ಈ ಮಠದ ಘನತೆಯನ್ನ, ಈ ಮಠದ ಒಂದು ಸದುದ್ದೇಶವನ್ನ, ಉದಾರೀಕರಣವನ್ನ, ಈ ಮಠದ ಶ್ರೇಯಸ್ಸಿಗಾಗಿ ಚಿದಾನಂದ ಸ್ವಾಮಿಗಳು ಅವಿರತವಾಗಿ ದುಡಿದಿದ್ದಾರೆ. ಅವರ ಎಲ್ಲಾ ಸ್ವರೂಪದಲ್ಲೂ ಕೂಡ ಅನನ್ಯವಾದಂತಹ ಜನ ಸೇರಿಸುವ, ಜನ ಕಟ್ಟುವ,
ಆಧ್ಯಾತ್ಮಿಕ ಕಡೆಗೆ ಕರೆದುಕೊಂಡು ಹೋಗುವಂತ ದಿವ್ಯ ಚೇತನ ಶಕ್ತಿ ಅವರಲ್ಲಿ ಇತ್ತು. ಹಾಗಾಗಿ ಈ ದಿನ ಮೈಸೂರಲ್ಲದೆ ಸುತ್ತಮುತ್ತ ಎಲ್ಲಾ ಕಡೆಗೂ ಕೂಡ ಇವರು ಯಾವುದೇ ಮಠದ ಕಾರ್ಯಕ್ರಮ ಆದ್ರೆ ಧ್ವಜಾರೋಹಣ ಮಾಡ್ತಾ ಇರೋರು ಚಿದಾನಂದ ಸ್ವಾಮಿಗಳು. ಅದೊಂದು ಕಟ್ಟುನಿಟ್ಟಿನ ಆಚಾರ ವಿಚಾರ ಆಗಿತ್ತು. ಎಲ್ಲಾ ಮಠಗಳಿಗೂ ಬಂದ್ರು ಅವರ ಮಠಗಳ ಮಠಾಧಿಕಾರಿಗಳಿಗೆ, ವಟುಗಳಿಗೆ, ಭಕ್ತಾದಿಗಳಿಗೆ ಅವರ ಜೀವನ ಶೈಲಿಯಿಂದ ಧೈರ್ಯ ತುಂಬಿ ನಡೆಸ್ಕೊಂಡಂತಹ ದಿವ್ಯ ಚೇತನವಾಗಿತ್ತು. ಇಂದು ನಾವನ್ನ ಕಳ್ಕೊಂಡಿದ್ದೀವಿ. ಅದಕ್ಕೆ ಲಿಂಗೈಕ್ಯರಾದಕ್ಕೆ ಅವ್ರಿಗೆ ಲಿಂಗದಲ್ಲಿ ಲೀನವಾಗಿದ್ದಾರೆ, ಅದಕ್ಕೆ ಬೇಜಾರೇನಿಲ್ಲ. ಆದ್ರೆ ಅಂತಹ ಚೇತನವಾದಂತಹ ಶಕ್ತಿ ಇಲ್ಲದಂತಾಯ್ತಲ್ಲ ಅನ್ನೋ ಕೊರತೆ ನಮಗೆ ಸದಾ ಕಾಡ್ತಾ ಇರುತ್ತೆ. ಈಗ ಮಾಡತಕ್ಕಂತಹ ಉತ್ತರಾಧಿಕಾರಿಗಳು ಅವರು ಕೂಡ ಒಳ್ಳೆ ಸಿದ್ಧಗಂಗೆ ಮಠದಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಮಾಡುವ ಆಶ್ರಮಾಧಿಕಾರ ಮಾಡೋದು ನಾವೆಲ್ಲ ನಿಂತು ಓಡಾಡಿದ್ವಿ. ಆ ನಮ್ಮ ಚಿದಾನಂದಗೌಡ ಸ್ವಾಮಿಗಳ ಶಕ್ತಿ, ಅವರ ಉದಾರೀಕರಣವಾಗಿರ್ಬೋದು, ದಿವ್ಯ ಜ್ಞಾನವಾಗಿರ್ಬೋದು ಈಗಿನ ಸ್ವಾಮಿಗಳಿಗೆ ಲಭಿಸಲಿ ಅಂತ ಆಶಿಸಿ ಎರಡು ಮಾತನ್ನ ಚಿದಾನಂದ ಸ್ವಾಮಿಗಳ ಪಾದಕ್ಕೆ ಅರ್ಪಿಸ್ತೇನೆ. ಶರಣು ಶರಣಾರ್ಥಿ.